Good morning, dear students. Class start ಮಾಡೋಣ. ಇವತ್ತಿಂದ ಪ್ರಾಕ್ಟೀಸ್ ಮಾಡಿದ್ರಾ? ನಿನ್ನೆ 2 ದಿನ ಕ್ಲಾಸ್ ಇರ್ಲಿಲ್ವಲ್ಲ, ಪ್ರೋಗ್ರಾಮ್ಸ್ ಪ್ರಾಕ್ಟೀಸ್ ಮಾಡಿದ್ರಾ? Yes, ma'am. ಓಕೆ ಓಕೆ, ಗುಡ್ ಗುಡ್. ಸೊ ಇವತ್ತು ಜಾವಾ ಸ್ಕ್ರಿಪ್ಟ್ ಅಲ್ಲಿ ರಿಮೈನಿಂಗ್ ಪ್ರೋಗ್ರಾಮ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ನಾವು ಹ್ಯಾಂಡ್ಲಿಂಗ್ ಈವೆಂಟ್ ಹ್ಯಾಂಡ್ಲಿಂಗ್ ಬಗ್ಗೆ ತಿಳ್ಕೊಂಡಿದ್ವಿ ಅಲ್ಲ. ಇವತ್ತಿನ ಕ್ಲಾಸ್ ಅಲ್ಲಿ ಸೇಮ್ ಟಾಪಿಕ್ ಕಂಟಿನ್ಯೂ ಮಾಡೋಣ, ಬಟ್ ವಿತ್ ಡಿಫ್ರೆಂಟ್ ಪ್ರೋಗ್ರಾಮ್ಸ್, ರೈಟ್? ಸೊ ಒಂದು ಸಿಂಪಲ್ ಅಂಡ್ ಸ್ಮಾಲ್ ಪ್ರೋಗ್ರಾಮ್ ಇದೆ, ದಟ್ ಈಸ್ ನ್ಯಾವಿಗೇಟರ್ ಆಬ್ಜೆಕ್ಟ್ ಅಂತ ಹೇಳಿ, ರೈಟ್? ಈ ನ್ಯಾವಿಗೇಟರ್ ಆಬ್ಜೆಕ್ಟ್ ಏನ್ ಮಾಡುತ್ತೆ ಇದು ಅಂತಂದ್ರೆ, this contains the information about your navigator. Okay, so information about navigator, right? So in navigator ಏನು ಅಂತಂದ್ರೆ, this is nothing but your browser. Okay, browser software, right? ಸೊ ನ್ಯಾವಿಗೇಟರ್ ಅಂತ ಅಂದ್ರೇನು? ಬ್ರೌಸರ್. ಸೊ ಈ ಬ್ರೌಸರ್ ಬಗ್ಗೆ ಇನ್ಫಾರ್ಮೇಶನ್ ಇರುತ್ತೆ ಈ ನ್ಯಾವಿಗೇಟರ್ ಆಬ್ಜೆಕ್ಟ್ ಅಲ್ಲಿ. ಸೊ ಏನೆಲ್ಲ ಇನ್ಫಾರ್ಮೇಶನ್ ಇರುತ್ತೆ ಅಂತಂದ್ರೆ, ದಿ ನ್ಯಾವಿಗೇಟರ್ ನೇಮ್, ಇಟ್ಸ್ ವರ್ಷನ್, ರೈಟ್, ಅಂಡ್ other than who is the developer of that software. Okay, so this information can be obtained using the navigator object, right? So adike so information ಎಲ್ಲ navigator ಅನ್ನೋ ಆಬ್ಜೆಕ್ಟ್ ಅಲ್ಲಿ ಇರುತ್ತೆ. ಸಪೋಸ್ ನಮಗೆ navigator ನೇಮ್ ಬೇಕು ಅಂತಂದ್ರೆ, so we have to call like this, navigator dot name. Okay, so our navigator dot app name. ಅದೇ ತರ ನ್ಯಾವಿಗೇಟರ್ದು ವರ್ಷನ್ ಬೇಕು ಅಂತಂದ್ರೆ, navigator dot app version. Okay, so like this we can obtain the navigator information. ಸೊ ಇಲ್ಲಿ ಸಿಂಪಲ್ ಎಕ್ಸಾಂಪಲ್ ಪ್ರೋಗ್ರಾಮ್ ರನ್ ಮಾಡ್ತೀನಿ ನೋಡಿ. ಓಕೆ, ಸೊ ಇದನ್ನ ಬಾಡಿ ಆನ್ಲೋಡ್ ಇವೆಂಟ್ ಗೆ ಕಾಲ್ ಮಾಡೋಣ. ಫಂಕ್ಷನ್ ನ ಆನ್ಲೋಡ್ ಈಕ್ವಲ್ಸ್ ನ್ಯಾವಿಗೇಟ್. ಓಕೆ, ಲೆಟ್ ದ ಫಂಕ್ಷನ್ ನೇಮ್ ಬಿ ನ್ಯಾವಿಗೇಟ್. ಓಕೆ, ಸೊ ನೀವೇನ್ ಫಂಕ್ಷನ್ ನೇಮ್ ಬೇಕಾದ್ರೂ ಕೊಟ್ಕೋಬಹುದು, ನ್ಯಾವಿಗೇಟ್ ಇನ್ಫೋ, ಏನ್ ನೇಮ್ ಬೇಕಾದ್ರೂ ಕೊಡಿ. ಓಕೆ, ಸೊ HTML ಪಾರ್ಟ್ ಅಲ್ಲಿ ಏನು ಕೋಡ್ ಬೇಡ, ಸೊ ಇಷ್ಟೇ ಸಾಕು. ಈಗ ಡೈರೆಕ್ಟ್ ಆಗಿ ಸ್ಕ್ರಿಪ್ಟ್ ಪಾರ್ಟಿಗೆ ಬರೋಣ. ಈ ಸ್ಕ್ರಿಪ್ಟ್ ಪಾರ್ಟ್ ನ ನಾವು ಸ್ಕ್ರಿಪ್ಟ್ ಟ್ಯಾಗ್ ಒಳಗೆ ಬರೀತೀವಿ ಅಲ್ವಾ? ಸೊ ಹಿಯರ್, ಸೊ ಫಂಕ್ಷನ್, ದೆನ್ ಫಂಕ್ಷನ್ ನೇಮ್ ಏನು? ನ್ಯಾವಿಗೇಟ್. Okay, then alert, the browser is, okay, so ಇಲ್ಲಿ ಆಬ್ಜೆಕ್ಟ್ ನ ಕಾಲ್ ಮಾಡಬೇಕು, ಅದಕ್ಕೇನೆ ಇಲ್ಲಿ ಪ್ಲಸ್ ಹಾಕಿದೀನಿ, navigator dot app name. ಸೊ ಇದನ್ನ ಕೆಲವ್ರು ಮಾಡಿದೀರಾ ಅನ್ಕೊಳ್ತೀನಿ, ಆಲ್ರೆಡಿ ಔಟ್ಪುಟ್ ಬಂದಿರುತ್ತೆ ಅನ್ಕೊಳ್ತೀನಿ. ಇದರಲ್ಲೇನು ಕಾಂಪ್ಲಿಕೇಟೆಡ್ ಇಲ್ಲ. ಈ ಪ್ರೋಗ್ರಾಮ್ ಅಲ್ಲಿ ಮಾಡಿದೀರಾ ಈ ಪ್ರೋಗ್ರಾಮ್ ನ? ಅವತ್ತೇ ನೋಟ್ಸ್ ಕೊಟ್ಟಿದ್ದೆ, ಇದ್ರ ಗ್ರೂಪ್ ಅಲ್ಲಿ ಹಾಕಿದ್ದೆ.
ಮಾಡಿದೀರಾ? ನ್ಯಾವಿಗೇಟರ್ ಡಾಟ್ ಆಪ್ ವರ್ಷನ್. ಓಕೆ, ಸೊ ಎಲ್ಲರೂ ಏನಾದ್ರು ಮಿಸ್ಟೇಕ್ಸ್ ಮಾಡಿದೀವ? ಪ್ಲಸ್ ಆಕಾರಲ್ಲಿ, ಡಬಲ್ ಕೋಟ್ಸ್ ಆಕಾರಲ್ಲಿ ಅಬ್ಸರ್ವ್ ಮಾಡಿ. ರನ್ ಮಾಡೋಣ. ಏನು ತಪ್ಪಾಗಿದೆ ಅನ್ಸುತ್ತೆ. ಓಕೆ, ಇಲ್ಲಿ ಡಬಲ್ ಕೋಟ್ಸ್ ಹಾಕಿಲ್ಲ. ಎಸ್, ಓಕೆ. ಸೊ ಇಲ್ಲಿ ನೋಡಿ, ಔಟ್ಪುಟ್ ಬಂದಿದೆ ಇಲ್ಲಿ. ದಿ ಬ್ರೌಸರ್ ಈಸ್ ನೆಟ್ಸ್ಕೇಪ್, ದಿ ವರ್ಷನ್ ಈಸ್ 5.0, ವಿಂಡೋಸ್ NT 10, ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ವಿಂಡೋಸ್ 64, ಮತ್ತೆ ಡೆವಲಪರ್ ಅದು ಇದು ಸಮ್ ಅದರ್ ಇನ್ಫಾರ್ಮೇಶನ್ ಇಟ್ ಇಸ್ ಡಿಸ್ಪ್ಲೇಯಿಂಗ್. ಸೊ ಮತ್ತೆ ಇಲ್ಲಿ ಯೂಸ್ ಮಾಡ್ತಾ ಇರೋ ಬ್ರೌಸರ್ ಯಾವುದು? ಗೂಗಲ್ ಕ್ರೋಮ್. ಓಕೆ, ಸೊ ದಟ್ ಇನ್ಫಾರ್ಮೇಶನ್ ಇಟ್ ಈಸ್ ಡಿಸ್ಪ್ಲೇಯಿಂಗ್. ಓಕೆ, ಸೊ ಇಲ್ಲಿ ತಿಳ್ಕೊಬೇಕಾಗಿರೋದು ಇಷ್ಟೇನೆ. ಈ ನ್ಯಾವಿಗೇಟರ್ ಡಾಟ್ ಆಪ್ ನೇಮ್ ಅನ್ನೋದು ಮತ್ತೆ ನ್ಯಾವಿಗೇಟರ್ ಡಾಟ್ ಆಪ್ ವರ್ಷನ್ ಅನ್ನೋದು. ಓಕೆ, ಸೊ ದೀಸ್ ಟು ಆರ್ ಬಿಲ್ಟ್ ಇನ್ ಫಂಕ್ಷನ್ಸ್. ಸೊ ಈ ಫಂಕ್ಷನ್ ಯೂಸ್ ಮಾಡ್ಕೊಂಡು ನಾವು ಬ್ರೌಸರ್ದು ವರ್ಷನ್ ಮತ್ತೆ ಬ್ರೌಸರ್ದು ನೇಮ್ ನ ವಿ ಕ್ಯಾನ್ ಡಿಸ್ಪ್ಲೇ. ಓಕೆ, ಸೊ ವೆರಿ ಸಿಂಪಲ್ ಪ್ರೋಗ್ರಾಮ್. ಸೊ ಇದಾದ್ಮೇಲೆ ನೆಕ್ಸ್ಟ್ ಟಾಪಿಕ್ ಬರುತ್ತೆ ಡಾಮ್. ಈ ನ್ಯಾವಿಗೇಟರ್ ಆಬ್ಜೆಕ್ಟ್ ಆದ್ಮೇಲೆ ನೆಕ್ಸ್ಟ್ ಬರೋದು ಡಾಮ್ ಟ್ರೀ ಟ್ರಾವರ್ಸಲ್ ಮತ್ತೆ ಮಾಡಿಫಿಕೇಶನ್ ಅಂತ ಹೇಳಿ. ಓಕೆ, ಇದರಲ್ಲಿ ಥಿಯರಿ ಪಾರ್ಟ್ ಮಾತ್ರ ಬರುತ್ತೆ. ಸೊ ಈ ಥಿಯರಿ ಪಾರ್ಟ್ ನ ಸ್ಕಿಪ್ ಮಾಡ್ಬಿಟ್ಟು, ಐ ಮೀನ್ ಈ ಕ್ಲಾಸ್ ಎಂಡ್ ಅಲ್ಲಿ ಇಲ್ಲ ಅಂತಂದ್ರೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಈ ಥಿಯರಿ ಪಾರ್ಟ್ ನ ಮಾಡ್ತೀನಿ, ಆಯ್ತಾ? ಸೊ ಈಗ ನೆಕ್ಸ್ಟ್ ಟಾಪಿಕ್ ದಟ್ ಈಸ್ ಡೈನಮಿಕ್ ಡಾಕ್ಯುಮೆಂಟ್ಸ್ ವಿತ್ ಜಾವಾ ಸ್ಕ್ರಿಪ್ಟ್ ಇದೆಯಲ್ಲ, ಆ ಪಾರ್ಟಿಗೆ ಹೋಗೋಣ. ಸೊ ಈ ಪಾರ್ಟ್ ಅಲ್ಲಿ ಫಸ್ಟ್ ಸಿಂಪ್ಲೆಸ್ಟ್ ಪಾರ್ಟ್ ತಗೊಳ್ತೀನಿ, ದಟ್ ಈಸ್ ಚೇಂಜಿಂಗ್ ಫಾಂಟ್ಸ್. ಓಕೆ, ಸೊ ಚೇಂಜಿಂಗ್ ಫಾಂಟ್ಸ್ ಈ ಸಿಂಪಲ್ ಎಕ್ಸಾಂಪಲ್ ತಗೊಂಡು ಈ ಟಾಪಿಕ್ ನ ಸ್ಟಾರ್ಟ್ ಮಾಡೋಣ. ಡೈನಮಿಕ್ ಡಾಕ್ಯುಮೆಂಟ್ಸ್ ವಿತ್ ಜಾವಾ ಸ್ಕ್ರಿಪ್ಟ್. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ಹೌ ಟು ಚೇಂಜ್ ಫಾಂಟ್ ಆರ್ ಕಲರ್ಸ್. ಓಕೆ, ಫಾಂಟ್ಸ್ ಆಮೇಲೆ ತಗೋಣ. ಚೇಂಜಿಂಗ್ ಕಲರ್ಸ್. ಓಕೆ, ಸೊ ಕಲರ್ ನ ಹೇಗೆ ಚೇಂಜ್ ಮಾಡೋದು ಯೂಸಿಂಗ್ ಜಾವಾ ಸ್ಕ್ರಿಪ್ಟ್ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ. ಸೊ ಈಗ ಕಲರ್ಸ್ ನ ಅಪ್ಲೈ ಮಾಡಿದ್ವಿ ನಾವು. HTML ಪಾರ್ಟ್ ಅಲ್ಲೂ ಕಲರ್ಸ್ ನ ಚೇಂಜ್ ಮಾಡಿದ್ವಿ ಅಥವಾ ಅಪ್ಲೈ ಮಾಡಿದ್ವಿ. ಮತ್ತೆ ಕ್ಯಾಸ್ಕೇಡಿಂಗ್ ಸ್ಟೈಲ್ ಶೀಟ್ ಅಲ್ಲಿ ಕೂಡ ನಾವು ಬ್ಯಾಕ್ ಗ್ರೌಂಡ್ ಕಲರ್ ಮತ್ತೆ ಟೆಕ್ಸ್ಟ್ ಕಲರ್ ನ ಚೇಂಜ್ ಮಾಡೋದು ತಿಳ್ಕೊಂಡಿದ್ವಿ, ರೈಟ್? ಸೊ ಈಗ ಈ ಜಾವಾ ಸ್ಕ್ರಿಪ್ಟ್ ಅಲ್ಲಿ ಓಕೆ, ಸೊ ರನ್ ಟೈಮ್ ಅಲ್ಲಿ ಹೇಗೆ ಕಲರ್ಸ್ ನ ಚೇಂಜ್ ಮಾಡೋದು, ವೆಬ್ ಪೇಜ್ ಬ್ಯಾಕ್ ಗ್ರೌಂಡ್ ಕಲರ್ ಮತ್ತೆ ಟೆಕ್ಸ್ಟ್ ಕಲರ್ ನ ಹೇಗೆ ಚೇಂಜ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಸೊ ತುಂಬಾ ಸಿಂಪಲ್ ಆಗಿದೆ, ರೈಟ್? ಸೊ ಎಕ್ಸಾಂಪಲ್ ತಿಳ್ಕೊಳ್ಳೋಣ. ಇಲ್ಲಿ ಕಲರ್ಸ್ ಚೇಂಜ್ ಮಾಡೋದು, ಬ್ಯಾಕ್ ಗ್ರೌಂಡ್ ಕಲರ್. ಯಾರು ಮ್ಯೂಟ್ ಮಾಡ್ಕೊಳ್ಳಿ. ಓಕೆ, ಯಾರಪ್ಪ ಮ್ಯೂಟ್ ಮಾಡ್ಕೊಳ್ಳಿ. ಅಭಿಲಾಷ್ ಮ್ಯೂಟ್ ಮಾಡ್ಕೊಳ್ಳಿ. ಓಕೆ, ಇಲ್ಲಿ HTML ಪಾರ್ಟ್ ಅಲ್ಲಿ 2 ಟೆಕ್ಸ್ಟ್ ಬಾಕ್ಸ್ ಹಾಕೊಳ್ತೀನಿ.
input type equals text. Okay, then on change equals ಒಂದು ಫಂಕ್ಷನ್ ಕಾಲ್ ಮಾಡೋಣ. ಸೊ ಆ ಫಂಕ್ಷನ್ ಹೆಸರು ಏನು ಅಂತಂದ್ರೆ ಸೆಟ್ ಬ್ಯಾಕ್ಗ್ರೌಂಡ್ ಕಲರ್. ಓಕೆ, ಸೊ ಇದಕ್ಕೆ ವ್ಯಾಲ್ಯೂ ದಿಸ್ ಡಾಟ್ ವ್ಯಾಲ್ಯೂ. ಓಕೆ, ಸೊ ನೆಕ್ಸ್ಟ್ ಇದನ್ನ ಇಲ್ಲೇ ಕ್ಲೋಸ್ ಮಾಡೋಣ ಟೆಕ್ಸ್ಟ್ ಬಾಕ್ಸ್ ನ. ಅದೇ ರೀತಿ ಇನ್ನೂ ಒಂದು ಟೆಕ್ಸ್ಟ್ ಬಾಕ್ಸ್ ಇನ್ಪುಟ್ ಟೈಪ್ ಈಕ್ವಲ್ಸ್ ಟೆಕ್ಸ್ಟ್. ಓಕೆ, ಇದಕ್ಕೂ ಅಷ್ಟೇ ಸೇಮ್ ಇವೆಂಟ್ ಕಾಲ್ ಮಾಡ್ತಾ ಇದೀವಿ. ಆನ್ ಚೇಂಜ್ ಈಕ್ವಲ್ಸ್ ಸೆಟ್ ಫೋರ್ಗ್ರೌಂಡ್ ಕಲರ್. ಫಂಕ್ಷನ್ ನೇಮ್ ಏನು ಸೆಟ್ ಎಫ್ ಕಲರ್. ಸೊ ಸೆಟ್ ಎಫ್ ಕಲರ್ ಅಂತಂದ್ರೆ ಸೆಟ್ ಫೋರ್ಗ್ರೌಂಡ್ ಕಲರ್. ಅದಷ್ಟು ಉದ್ದ ಟೈಪ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಶಾರ್ಟ್ ಆಗಿ ಆ ಫಂಕ್ಷನ್ ನೇಮ್ ನ ಸೆಟ್ ಎಫ್ ಕಲರ್ ಅಂತ ಕೊಟ್ಕೊಳ್ಳೋಣ. ಓಕೆ, ಸೊ ಎರಡು ಟೆಕ್ಸ್ಟ್ ಬಾಕ್ಸ್ ಆಯ್ತು. ಇದಕ್ಕೆ ಫೋರ್ಗ್ರೌಂಡ್ ನೆಕ್ಸ್ಟ್ ಈಗ ರನ್ ಮಾಡಿದಾಗ ಎರಡು ಟೆಕ್ಸ್ಟ್ ಬಾಕ್ಸ್ ಕಾಣಿಸ್ಬೇಕು ಔಟ್ಪುಟ್ ಸ್ಕ್ರೀನ್ ಅಲ್ಲಿ. ಎಸ್, ಸೊ ನೋಡಿ ಔಟ್ಪುಟ್ ಸ್ಕ್ರೀನ್ ಅಲ್ಲಿ ಎರಡು ಟೆಕ್ಸ್ಟ್ ಬಾಕ್ಸ್ ಬಂದಿದೆ. ಒಂದು ಟೆಕ್ಸ್ಟ್ ಬಾಕ್ಸ್ ಬ್ಯಾಕ್ಗ್ರೌಂಡ್ ಕಲರಿಗೆ, ಇನ್ನೊಂದು ಟೆಕ್ಸ್ಟ್ ಬಾಕ್ಸ್ ಫೋರ್ಗ್ರೌಂಡ್ ಕಲರಿಗೆ. ಅಂದ್ರೆ ಇಲ್ಲಿ ಈ ಬ್ಯಾಕ್ಗ್ರೌಂಡ್ ಕಲರ್ ಟೆಕ್ಸ್ಟ್ ಬಾಕ್ಸ್ ಅಲ್ಲಿ ನಾವು ಏನ್ ಕಲರ್ ಎಂಟ್ರಿ ಮಾಡ್ತೀವಿ, ಸೊ ಆ ಕಲರು ಇಡೀ ವೆಬ್ ಪೇಜ್ಗೆ ಅಪ್ಲೈ ಆಗತ್ತೆ, ರೈಟ್. ಸೊ ಇನ್ನೊಂದು ಫೋರ್ಗ್ರೌಂಡ್ ಕಲರ್, ಈ ಟೆಕ್ಸ್ಟ್ ಬಾಕ್ಸ್ ಅಲ್ಲಿ ಯಾವ ಕಲರ್ ಕೊಡ್ತೀವಿ ನಾವು ಆ ಕಲರ್ ವೆಬ್ ಪೇಜ್ ಅಲ್ಲಿ ಡಿಸ್ಪ್ಲೇ ಆಗಿರುತ್ತಲ್ಲ ಟೆಕ್ಸ್ಟ್ಗಳು. ಓಕೆ, ಸೊ ಅದಕ್ಕೆ ಆ ಟೆಕ್ಸ್ಟ್ ಕಲರ್ ಎಲ್ಲ ಆ ಕಲರ್ಗೆ ಚೇಂಜ್ ಆಗುತ್ತೆ, ರೈಟ್. ಸೊ ಈಗ ಇದಕ್ಕೆ ಕೋಡ್ ಬರಿಬೇಕು. ಓಕೆ, ಸೊ ಸ್ಕ್ರಿಪ್ಟ್ ಟ್ಯಾಗ್ ಅಲ್ಲಿ ಎರಡು ಫಂಕ್ಷನ್ ಇದೆ ಅಲ್ಲ, ನಾವಿಲ್ಲಿ ಕಾಲ್ ಮಾಡ್ತಾ ಇರೋದು ಎರಡು ಫಂಕ್ಷನ್. ಸೊ ಅದಕ್ಕೆ ಎರಡು ಫಂಕ್ಷನ್ ಬರಿಬೇಕಿಲ್ಲಿ. ಸೊ ಫಂಕ್ಷನ್ ಸ್ಟಾರ್ಟ್ ವಿತ್ ದಿ ಕೀವರ್ಡ್ ಫಂಕ್ಷನ್. ಸೊ ಫಂಕ್ಷನ್ ಫಸ್ಟ್ ಫಂಕ್ಷನ್ ಯಾವುದು ಸೆಟ್ ಬಿ ಕಲರ್ ಅಂದ್ರೆ ಬ್ಯಾಕ್ಗ್ರೌಂಡ್ ಕಲರ್. ಸೆಟ್ ಬ್ಯಾಕ್ಗ್ರೌಂಡ್ ಕಲರ್. ಓಕೆ, ಇದರೊಳಗೆ ಒಂದೇ ಲೈನ್ ಕೋಡ್ ಬರೋದು. ಡಾಕ್ಯುಮೆಂಟ್ ಡಾಟ್ ಬಾಡಿ ಡಾಟ್ ಸ್ಟೈಲ್ ಡಾಟ್ ಬ್ಯಾಕ್ಗ್ರೌಂಡ್. ಓಕೆ, ಬ್ಯಾಕ್ಗ್ರೌಂಡ್ ಕಲರ್ ಈಕ್ವಲ್ಸ್ ಈ ವ್ಯಾಲ್ಯೂ. ಓಕೆ, ಬ್ಯಾಕ್ಗ್ರೌಂಡ್ ಕಲರ್ ಇಲ್ಲಿ ಕಳಿಸ್ತಾ ಇದೀವಿ ನೋಡಿ, ದಿಸ್ ಡಾಟ್ ವ್ಯಾಲ್ಯೂ. ಈ ದಿಸ್ ಡಾಟ್ ವ್ಯಾಲ್ಯೂ ಯಾವುದು ಅಂತಂದ್ರೆ ಇಲ್ಲಿ ಎಂಟ್ರಿ ಮಾಡ್ತೀವಲ್ಲ ನಾವು ಬ್ಯಾಕ್ಗ್ರೌಂಡ್ ಕಲರ್ ಅಲ್ಲಿ, ಆ ಕಲರ್ ನೇಮ್. ಓಕೆ, ಸೊ ಇದು ಈ ಫಂಕ್ಷನ್ ಆಯ್ತು. ನೆಕ್ಸ್ಟ್ ಫಂಕ್ಷನ್ ಯಾವುದು ಸೆಟ್ ಫೋರ್ಗ್ರೌಂಡ್ ಕಲರ್. ಫಂಕ್ಷನ್ ಸೆಟ್ ಫೋರ್ಗ್ರೌಂಡ್ ಕಲರ್. ಓಕೆ, ಇಲ್ಲಿ ಏನ್ ಕೋಡ್ ಬರಿಬೇಕು ಅಂತಂದ್ರೆ ಇಲ್ಲೂ ಒಂದೇ ಲೈನ್. ಫೋರ್ಗ್ರೌಂಡ್ ಕಲರ್ ಹೇಗೆ ಚೇಂಜ್ ಮಾಡೋದು ಅಂತಂದ್ರೆ ಡಾಕ್ಯುಮೆಂಟ್ ಡಾಟ್ ಬಾಡಿ ಡಾಟ್ ಕಲರ್ ಈಕ್ವಲ್ಸ್ ಫೋರ್ಗ್ರೌಂಡ್ ಕಲರ್. ಒಂದೇ ಲೈನ್ ಕೋಡ್ ಅಷ್ಟೇನೆ. ಓಕೆ, ಒಂದು ಸೆಕೆಂಡ್ ಇದೆ. Yes.
ಸ್ಕ್ರೀನ್ ಕಾಣಿಸ್ತಾ ಇದೆ ಅಲ್ಲ ಈಗ HTML ಎಡಿಟರ್ ಸ್ಕ್ರೀನ್ ಕಾಣಿಸ್ತಾ ಇದೆ ಅಲ್ಲ ಓಕೆ ಸೊ ಇಲ್ಲಿ ನೋಡಿ ಔಟ್ಪುಟ್ ಸ್ಕ್ರೀನ್ ಹತ್ರ ಬರೋಣ ಈ ಔಟ್ಪುಟ್ ಸ್ಕ್ರೀನ್ ಅಲ್ಲಿ ಬ್ಯಾಕ್ ಗ್ರೌಂಡ್ ಕಲರ್ ಈಗ ವೈಟ್ ಇದೆ ಅಲ್ಲ ನಾನು ಬ್ಯಾಕ್ ಗ್ರೌಂಡ್ ಕಲರ್ನ ಯೆಲ್ಲೋ ಮಾಡ್ತೀನಿ ಅಂಡ್ ಫೋರ್ ಗ್ರೌಂಡ್ ಕಲರ್ ಅಂದ್ರೆ ಈ ಟೆಕ್ಸ್ಟ್ ಕಲರ್ ಇದೆ ಅಲ್ಲ ಆ ಟೆಕ್ಸ್ಟ್ ಕಲರ್ನ ರೆಡ್ ಅಂತ ಕೊಡ್ತೀನಿ ಚೇಂಜ್ ಆಗ್ತಾ ಇಲ್ಲ ವೈ ಏನ್ ತಪ್ಪಾಗಿರ್ಬೋದು ಇಲ್ಲಿ ಇನ್ಪುಟ್ ಟೈಪ್ ಈಕ್ವಲ್ಸ್ ಟೆಕ್ಸ್ಟ್ ನೋಡೋಣ ಸೈನಿಂಗ್ ಕೂಡ ನೋಡೋಣ ಎಸ್ ಸೊ ನೋಡಿ ಬ್ಯಾಕ್ ಗ್ರೌಂಡ್ ಕಲರ್ ಯೆಲ್ಲೋ ಆಯ್ತು ಮತ್ತೆ ಫೋರ್ ಗ್ರೌಂಡ್ ಕಲರ್ ಈಗ ನೋಡಿ ಇಲ್ಲಿ ಈ ಟೆಕ್ಸ್ಟ್ ಎಲ್ಲ ಬ್ಲಾಕ್ ಕಲರ್ ಅಲ್ಲಿ ಡಿಸ್ಪ್ಲೇ ಆಗ್ತಾ ಇದೆಯಲ್ಲ ಇದು ರೆಡ್ ಕಲರ್ ಅಲ್ಲಿ ಡಿಸ್ಪ್ಲೇ ಆಗುತ್ತೆ ನಾನಿಲ್ಲಿ ರೆಡ್ ಅಂತ ಕೊಟ್ರೆ ಚೇಂಜ್ ಆಗ್ತಾ ಇಲ್ಲ ಡಾಕ್ಯುಮೆಂಟ್ ಡಾಟ್ ಓಕೆ ಇಲ್ಲಿ ಸ್ಟೈಲ್ ಅನ್ನೋದು ಮಿಸ್ ಆಗಿದೆ ಓಕೆ ಸಾರಿ ಎಸ್ ಯೆಲ್ಲೋಗೆ ಚೇಂಜ್ ಆಯ್ತು ಮತ್ತೆ ಫೋರ್ ಗ್ರೌಂಡ್ ಕಲರ್ ರೆಡ್ ಕೊಡ್ತೀನಿ ಈಗ ಏನಾಗ್ಬೇಕು ಈ ಟೆಕ್ಸ್ಟ್ ಎಲ್ಲ ಬ್ಲಾಕ್ ಇರೋದು ಓಕೆ ರೆಡ್ಗೆ ಚೇಂಜ್ ಆಯ್ತು ನೋಡಿ ಓಕೆ ಸಪೋಸ್ ಬ್ರೌನ್ ಕೊಡ್ತೀನಿ ಅನ್ಕೊಳ್ಳಿ ಸಿಯರ್ ಈ ರೆಡ್ ಇರೋದು ಈ ಟೆಕ್ಸ್ಟ್ ಎಲ್ಲ ರೆಡ್ ಅಲ್ಲಿ ಡಿಸ್ಪ್ಲೇ ಆಗ್ತಾ ಇದೆಯಲ್ಲ ಇದು ಬ್ರೌನ್ಗೆ ಚೇಂಜ್ ಆಯ್ತು ಓಕೆ ಸೊ ತುಂಬಾ ಸಿಂಪಲ್ ಪ್ರೋಗ್ರಾಮ್ ಇದು ಟು ಚೇಂಜ್ ದಿ ಬ್ಯಾಕ್ ಗ್ರೌಂಡ್ ಕಲರ್ ಅಂಡ್ ಫೋರ್ ಗ್ರೌಂಡ್ ಕಲರ್ ಇಲ್ಲಿ ನಾನು ಯಾವುದೇ ಕಮಾಂಡ್ ಬಟನ್ ಯೂಸ್ ಮಾಡ್ತಾ ಇಲ್ಲ ಅಥವಾ ಸಬ್ಮಿಟ್ ಬಟನ್ ಯೂಸ್ ಮಾಡ್ತಾ ಇಲ್ಲ ಸೊ ಈ ಕಲರ್ ಎಲ್ಲ ಅಪ್ಲೈ ಆಗುತ್ತೆ ಯಾವಾಗ ಅಂತಂದ್ರೆ ಇಲ್ಲಿ ನೋಡಿ ಆನ್ ಚೇಂಜ್ ಇವೆಂಟ್ಗೆ ಆನ್ ಚೇಂಜ್ ಇವೆಂಟ್ ಕಾಲ್ ಆಗುತ್ತಲ್ಲ ಅಂದ್ರೆ ನಾ ಇಲ್ಲಿ ಏನಾದ್ರು ಚೇಂಜಸ್ ಮಾಡ್ತೀನಲ್ಲ ಆ ಚೇಂಜಸ್ ಮಾಡ್ತಿದ್ದಂಗೆನೆ ಆ ಕಲರ್ ಅಪ್ಲೈ ಆಗುತ್ತೆ ಓಕೆ ಸೊ ದಟ್ ಈಸ್ ದಿ ಸಿಗ್ನಿಫಿಕೆನ್ಸ್ ಆಫ್ ಆನ್ ಚೇಂಜ್ ಇವೆಂಟ್ ಇಲ್ಲಿ ಟೈಪ್ ಮಾಡಿಬಿಟ್ಟು ಓಕೆ ಟೈಪ್ ಮಾಡ್ಬಿಟ್ಟು ಟ್ಯಾಬ್ ಅಂತ ಕೊಡ್ತೀನಿ ಸೊ ಟ್ಯಾಬ್ ಕೊಡ್ತಿದ್ದಂಗೆನೆ ಸೊ ದಿ ಕಲರ್ ವಿಲ್ ಗೆಟ್ ಅಪ್ಲೈಡ್ ಓಕೆ ಸೊ ಯಾವ ಕಲರ್ಗೆ ಅದು ಚೇಂಜ್ ಆಗಬೇಕು ದಿಸ್ ಡಾಟ್ ವ್ಯಾಲ್ಯೂ ದಿಸ್ ಅಂತಂದ್ರೆ ಈ ಟೆಕ್ಸ್ಟ್ ಬಾಕ್ಸ್ ಆ ಟೆಕ್ಸ್ಟ್ ಬಾಕ್ಸ್ ಅಲ್ಲಿರೋ ವ್ಯಾಲ್ಯೂ ಓಕೆ ಸೊ ಟೆಕ್ಸ್ಟ್ ಬಾಕ್ಸ್ ಅಲ್ಲಿರೋ ವ್ಯಾಲ್ಯೂ ಯಾವುದು ಯೆಲ್ಲೋ ಈ ಟೆಕ್ಸ್ಟ್ ಬಾಕ್ಸ್ ಅಲ್ಲಿರೋ ವ್ಯಾಲ್ಯೂ ಯಾವುದು ಇಟ್ ಈಸ್ ಬ್ರೌನ್ ಓಕೆ ಸೊ ಇಲ್ಲಿ ಸ್ಕ್ರಿಪ್ಟ್ ಅಲ್ಲಿ ಏನ್ ಕೋಡ್ ಬರೀಬೇಕು ಬ್ಯಾಕ್ ಗ್ರೌಂಡ್ ಕಲರ್ಗೆ ಅಂತಂದ್ರೆ ಓನ್ಲಿ ದಿಸ್ ಮಚ್ ಡಾಕ್ಯುಮೆಂಟ್ ಡಾಟ್ ಬಾಡಿ ಡಾಟ್ ಸ್ಟೈಲ್ ಡಾಟ್ ಬ್ಯಾಕ್ ಗ್ರೌಂಡ್ ಕಲರ್ ಈಕ್ವಲ್ಸ್ ಅ ವ್ಯಾಲ್ಯೂ ಇಲ್ಲಿಂದ ಬರ್ತಾ ಇದೆ ಓಕೆ ಸೊ ಮತ್ತೆ ಫೋರ್ ಗ್ರೌಂಡ್ ಕಲರ್ ಚೇಂಜ್ ಮಾಡೋದಕ್ಕೆ ಅಂದ್ರೆ ಟೆಕ್ಸ್ಟ್ ಕಲರ್ ಚೇಂಜ್ ಮಾಡೋದಕ್ಕೆ ಡಾಕ್ಯುಮೆಂಟ್ ಡಾಟ್ ಬಾಡಿ ಡಾಟ್ ಸ್ಟೈಲ್ ಡಾಟ್ ಕಲರ್ ರೈಟ್ so this is about changing colors okay changing colors in JavaScript ಇದನ್ನ ನಾವು ರನ್ ಟೈಮ್ ಅಲ್ಲಿ ಚೇಂಜ್ ಮಾಡ್ತೀವಲ್ಲ ಸೊ ಅದಕ್ಕೆ ಇದನ್ನ ಡೈನಾಮಿಕ್ ಡಾಕ್ಯುಮೆಂಟ್ ಅಂತ ಕರಿತೀವಿ ಸೊ ಇಲ್ಲಿ ಕಲರ್ ಅಷ್ಟೇ ಅಲ್ಲದೇನೆ ಫಾಂಟ್ ಸೈಜ್ ಮತ್ತೆ ಫಾಂಟ್ ಫೇಸ್ ಎಲ್ಲಾನು ಚೇಂಜ್ ಮಾಡ್ಬೋದು ಅಂದ್ರೆ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ಈ ಟೆಕ್ಸ್ಟ್ ಎಲ್ಲ ಟೈಮ್ಸ್ ನ್ಯೂ ರೋಮನ್ ಅಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ ಸೊ ಇದನ್ನ ನೀವು ಈ ಫಾಂಟ್ ನ ಚೇಂಜ್ ಮಾಡ್ಬೋದು ಏರಿಯಲ್ಗೆ ಅಥವಾ ಇನ್ನೊಂದು ಯಾವ್ದೋ ಫಾಂಟ್ಗೆ ಚೇಂಜ್ ಮಾಡ್ಬೋದು ಆಮೇಲೆ ಅದ್ರದ್ದು ಸೈಜ್ ಕೂಡ ಚೇಂಜ್ ಮಾಡ್ಬೋದು ಈ ಟೆಕ್ಸ್ಟ್ ಕಲರ್ ಈ ಟೆಕ್ಸ್ಟ್ ಏನಿದೆ ಇದ್ರದ್ದು ಸೈಜ್ ಕೂಡ ಚೇಂಜ್ ಮಾಡ್ಬೋದು ಯೂಸಿಂಗ್ ಜಾವಾಸ್ಕ್ರಿಪ್ಟ್ ರೈಟ್ ಸೊ ಅದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ ಓಕೆ ಸೊ ಈಗ ಬಿಫೋರ್ ದಟ್
ಥಿಯರಿ ಪಾರ್ಟ್ ಮಿಕ್ಕೊಂಡಿದೆ ಅಂತ ಹೇಳಿದ್ನಲ್ಲ, ಸೊ ಆ ಥಿಯರಿ ಪಾರ್ಟ್ ನೋಡೋಣ. ಓಕೆ, ಸೊ ಇದರಲ್ಲಿ ಏನಾದ್ರು ಡೌಟ್ ಇದೆಯಾ ಈಗ? ಒಂದು ಸೆಕೆಂಡ್. ಸೊ ಈಗ ಕಲರ್ಸ್, ಚೇಂಜಿಂಗ್ ಕಲರ್ಸ್, ಈ ಟಾಪಿಕ್ ಅಲ್ಲಿ ಏನಾದ್ರು ಡೌಟ್ ಇದೆಯಾ? ಓಕೆ, ಏನಾದ್ರು ಡೌಟ್ ಇದ್ರೆ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ. ಓಕೆ, ಸೊ ಇಲ್ಲಿ ಒಂದು ವರ್ಡ್ ಫೈಲ್ ಓಪನ್ ಮಾಡಿದ್ದೀನಿ. ಓಕೆ, ಸೊ ಕಾಣಿಸ್ತಾ ಇದೆಯಾ ವರ್ಡ್ ಫೈಲ್? ಇದು ಈ 3rd ಯೂನಿಟ್ ಅಲ್ಲಿ ಫಸ್ಟ್ ಟಾಪಿಕ್ ಇದು. ಓಕೆ, ನಾವು ಈ ಹ್ಯಾಂಡ್ಲಿಂಗ್ ಈವೆಂಟ್ಸ್ ಫ್ರಮ್ ಟೆಕ್ಸ್ಟ್ ಬಾಕ್ಸ್ ಎಲಿಮೆಂಟ್ಸ್, ಹ್ಯಾಂಡ್ಲಿಂಗ್ ಈವೆಂಟ್ ಫ್ರಮ್ ಬಾಡಿ ಎಲಿಮೆಂಟ್ಸ್ ಎಲ್ಲ ತಿಳ್ಕೊಂಡ್ವಿ ಅಲ್ಲ. ಸೊ ಅದಕ್ಕೂ ಮುಂಚೆ ಬರೋ ಟಾಪಿಕ್ ಇದು ಜಾವಾ ಸ್ಕ್ರಿಪ್ಟ್ ಎಕ್ಸಿಕ್ಯೂಷನ್ ಎನ್ವಿರಾನ್ಮೆಂಟ್ ಅಂತ ಹೇಳಿ. ಸೊ ಏನಿದು ಜಾವಾ ಸ್ಕ್ರಿಪ್ಟ್ ಎಕ್ಸಿಕ್ಯೂಷನ್ ಎನ್ವಿರಾನ್ಮೆಂಟ್ ಅಂತಂದ್ರೆ, ಸೊ ಈಗ ಜಾವಾ ಸ್ಕ್ರಿಪ್ಟ್ ಎನ್ವಿರಾನ್ಮೆಂಟ್ ಹೇಗೆ ಅರೇಂಜ್ ಆಗಿರತ್ತೆ ಅಂತ ಹೇಳ್ಬಿಟ್ಟು, ರೈಟ್? ಸೊ ಇಲ್ಲಿ ನೋಡಿ, ಸೊ ಇಟ್ ಕಂಟೈನ್ಸ್ ದಿ ಜಾವಾ ಸ್ಕ್ರಿಪ್ಟ್ ವಿಂಡೋ ಆಬ್ಜೆಕ್ಟ್. ಸೊ ವಿಂಡೋ ಆಬ್ಜೆಕ್ಟ್ ಅಂತಂದ್ರೆ ದಿ ಆಕ್ಚುಯಲ್ ಸ್ಕ್ರೀನ್. ಓಕೆ, ಆ HTML ಎಡಿಟರ್ ಇತ್ತಲ್ಲ, ಎಡಿಟರ್ ಔಟ್ಪುಟ್ ಸ್ಕ್ರೀನ್ ಇತ್ತಲ್ಲ, ಸೊ ದಟ್ ಔಟ್ಪುಟ್ ಸ್ಕ್ರೀನ್ ಈಸ್ ಕಾಲ್ಡ್ ಆಸ್ ವಿಂಡೋ object. Okay, so that screen is called as window object. Then ಅದಾದ್ಮೇಲೆ ಅದರೊಳಗೆ ಬರೋದು ಡಾಕ್ಯುಮೆಂಟ್ ಆಬ್ಜೆಕ್ಟ್. ಸೊ ಡಾಕ್ಯುಮೆಂಟ್ ಆಬ್ಜೆಕ್ಟ್ ಅಂತಂದ್ರೆ ದಟ್ ರೆಪ್ರೆಸೆಂಟ್ಸ್ ದಿ ಡಿಸ್ಪ್ಲೇಡ್ XHTML ಡಾಕ್ಯುಮೆಂಟ್. ಅಂದ್ರೆ ನೀವು ಕೋಡ್ ಬರೆದಿರ್ತೀರಲ್ಲ, HTML ಫೈಲ್ ಅಥವಾ ಜಾವಾ ಸ್ಕ್ರಿಪ್ಟ್ ಫೈಲ್. ಓಕೆ, ಸೊ ದಟ್ ಫೈಲ್ ಈಸ್ ಕಾಲ್ಡ್ ಆಸ್ ದಿ ಡಾಕ್ಯುಮೆಂಟ್ ಆಬ್ಜೆಕ್ಟ್, ರೈಟ್? ಸೊ ಸೋರ್ಸ್ ಫೈಲ್ ಇರುತ್ತಲ್ಲ, ಸೊ ಅದನ್ನ ನಾವು ಡಾಕ್ಯುಮೆಂಟ್ ಆಬ್ಜೆಕ್ಟ್ ಅಂತ ಕರಿತೀವಿ, ರೈಟ್? ಸೊ ಮತ್ತೆ ಅದ್ರೊಳಗೆ ಏನೇನಿರುತ್ತೆ, ಒಂದು ಫೈಲ್ ಅಲ್ಲಿ ಏನೇನಿರುತ್ತೆ ಅಂತಂದ್ರೆ ಫಾರ್ಮ್ಸ್ ಇರುತ್ತೆ. ಸೊ ನಾವು ಟೆಕ್ಸ್ಟ್ ಬಾಕ್ಸ್ ಎಲ್ಲ ಹಾಕ್ತಿವಲ್ಲ, ಟೆಕ್ಸ್ಟ್ ಬಾಕ್ಸ್ ಹಾಕೋಕ್ಕೂ ಮುಂಚೆ ಫಾರ್ಮ್ ಟ್ಯಾಗ್ ಹಾಕ್ಬಿಟ್ಟು ಅದ್ರೊಳಗೆ ಇನ್ಪುಟ್ ಟೈಪ್ ಈಕ್ವಲ್ಸ್ ಟೆಕ್ಸ್ಟ್ ಅಂತೆಲ್ಲ ಬರೀತಾ ಇದ್ವಿಯಲ್ಲ. So that form is called as, it represents the forms array. Okay, so window ಒಳಗೆ document object ಬರುತ್ತೆ. ಸೊ document object ಒಳಗೆ ನಾವು ಫಾರ್ಮ್ಸ್ ಹಾಕ್ತೀವಿ. ಸೊ ಇದೇ ರೀತಿ ಬರಬೇಕು ಹೈರಾರ್ಕಿ. ವಿಂಡೋ ಒಳಗೆ ಡಾಕ್ಯುಮೆಂಟ್, ಡಾಕ್ಯುಮೆಂಟ್ ಒಳಗೆ ಫಾರ್ಮ್ಸ್, ಮತ್ತೆ ಫಾರ್ಮ್ಸ್ ಒಳಗೆ ದಿ ಇಂಡಿವಿಜುವಲ್ ಎಲಿಮೆಂಟ್ಸ್. ಸೊ ಇಂಡಿವಿಜುವಲ್ ಎಲಿಮೆಂಟ್ಸ್ ಅಂತಂದ್ರೆ ಆ ಟೆಕ್ಸ್ಟ್ ಬಾಕ್ಸ್, ಲೇಬಲ್ಸ್, ಕಮಾಂಡ್ ಬಟನ್ಸ್ ಅಥವಾ ಸಬ್ಮಿಟ್ ಬಟನ್, ಆಮೇಲೆ ಮೆನೂಸ್ ಹಾಕಂಗಿದ್ರೆ ಮೆನೂಸ್. ಓಕೆ, ಸೊ ಈ ಎಲ್ಲ ಎಲಿಮೆಂಟ್ಸ್ ಇರುತ್ತೆ ಫಾರ್ಮ್ಸ್ ಒಳಗೆ, ರೈಟ್? ಸೊ ದೆನ್ ದಿ ಡಾಕ್ಯುಮೆಂಟ್ ಆಬ್ಜೆಕ್ಟ್ ಮಾಡೆಲ್. ಸೊ ಏನು ಡಾಕ್ಯುಮೆಂಟ್ ಆಬ್ಜೆಕ್ಟ್ ಮಾಡೆಲ್ ಅಂತಂದ್ರೆ, so this document object model, idರಲ್ಲಿ it contains the HTML, XHTML documents. Okay, so ಈಗ ನಾವು ನೋಡಿದ್ವಿ ಆ HTML ಫೈಲ್ ಅಲ್ಲೇನೆ ಸ್ಕ್ರಿಪ್ಟ್ ಟ್ಯಾಗ್ ಹಾಕ್ಬಿಟ್ಟು ನಾವೇನು ಸ್ಕ್ರಿಪ್ಟ್ ನ ಬರೆದ್ವಿ ಅಲ್ಲ, ಅಂದ್ರೆ ವಿ ಕ್ಯಾನ್ ಕಂಬೈನ್ ಬೋತ್ ಇನ್ ಅ ಸಿಂಗಲ್ ಫೈಲ್, ಆಯ್ತಾ? ಸೊ .js ಅಂತ ಒಂದು ಫೈಲ್ ನ ಕ್ರಿಯೇಟ್ ಮಾಡ್ತೀವಿ, ಸೇವ್ ಮಾಡ್ತೀವಿ ಒಂದು ಫೈಲ್ ನ. JS ಅಂತಂದ್ರೆ ಜಾವಾ ಸ್ಕ್ರಿಪ್ಟ್. ಓಕೆ, ಸೊ ಆ ಜಾವಾ ಸ್ಕ್ರಿಪ್ಟ್ ಫೈಲ್ ಅಲ್ಲಿ ನಾವು HTML ಕೋಡು ಬರಿತೀವಿ ಮತ್ತೆ ಜಾವಾ ಸ್ಕ್ರಿಪ್ಟ್ ಕೋಡು ಬರಿತೀವಿ ಅಲ್ವಾ? ಅದೇ ರೀತಿ
ಒಂದು XHTML ಅಂತ ಒಂದು ಫೈಲ್ ಸೇವ್ ಮಾಡಿದ್ರೆ ಆ XHTML ಫೈಲ್ ಅಲ್ಲಿ ನಾವು XML ಕೋಡ್ ಪ್ಲಸ್ HTML ಕೋಡ್ ನ ಕೂಡ ಬರೀಬಹುದು, ರೈಟ್? ಸೊ ದೆನ್ ಏನಿದು ಈ ಡಾಕ್ಯುಮೆಂಟ್ ಆಬ್ಜೆಕ್ಟ್ ಮಾಡೆಲ್ ಅಂತಂದ್ರೆ, ಸೊ ಇಟ್ ಈಸ್ ಆನ್ ಅಪ್ಲಿಕೇಶನ್ ಪ್ರೋಗ್ರಾಮಿಂಗ್ ಇಂಟರ್ಫೇಸ್. So that acts as an interface between the XHTML documents and application programs. Okay. So ಈ ನಿಮ್ಮ ಫೈಲ್ ಮೂಲಕ so you can execute something or you can create some applications using XHTML or JavaScript or HTML. Okay. So this document object model, so it acts as a mediator between the XHTML document and your application programs. So ನೀವು ಒಂದು ಅಪ್ಲಿಕೇಶನ್ ಪ್ರೋಗ್ರಾಮ್ ನ ಜನರೇಟ್ ಮಾಡಬೇಕು ಅಥವಾ ಇಂಟರಾಕ್ಟ್ ಮಾಡಬೇಕು ಅಂತಂದ್ರೆ ಇಟ್ ಇಸ್ ಥ್ರೂ ದಿಸ್ XHTML ಡಾಕ್ಯುಮೆಂಟ್. ಓಕೆ, ಸೊ ಇಲ್ಲಿ ನೋಡಿ ಡಾಕ್ಯುಮೆಂಟ್ ಆಬ್ಜೆಕ್ಟ್ ಮಾಡೆಲ್. ಸೊ ಹೇಗಿರುತ್ತೆ ಅಂತಂದ್ರೆ ಇನ್ ದಿಸ್ ಟ್ರೀ ಸ್ಟ್ರಕ್ಚರ್. ಸೊ ಇದು ಆಲ್ರೆಡಿ ನೀವು ತಿಳ್ಕೊಂಡಿದ್ದೀರಾ, ಇದು ಗೊತ್ತು ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ಯಾವ ಟ್ಯಾಗ್ ಒಳಗೆ ಯಾವ ಟ್ಯಾಗ್ ನ ಹಾಕಬೇಕು, ದಟ್ ಮೀನ್ಸ್ ಈ ಬಾಡಿ ಟ್ಯಾಗ್ ಒಳಗೆ ನಾನು HTML ಟ್ಯಾಗ್ ನ ಹಾಕೋದಿಕ್ಕಾಗೋದಿಲ್ಲ ಅಲ್ವಾ? ಸೊ ದಿಸ್ ಇಸ್ ರಾಂಗ್, ರೈಟ್? ಸೊ ಹೈರಾರ್ಕಿ ಯಾವ ರೀತಿ ಇರಬೇಕು? HTML ಟ್ಯಾಗ್ ಒಳಗೇನೆ ಬಾಡಿ ಟ್ಯಾಗ್ ಇರಬೇಕು, ಮತ್ತೆ ಬಾಡಿ ಟ್ಯಾಗ್ ಒಳಗೆ ಯು ಕ್ಯಾನ್ ಇನ್ಸರ್ಟ್ ಟೇಬಲ್ ಟ್ಯಾಗ್ ಆರ್ ಪ್ಯಾರಾಗ್ರಾಫ್ ಟ್ಯಾಗ್ ಆರ್ ಎನಿ ಅದರ್ ಟ್ಯಾಗ್ಸ್. ಓಕೆ, ಸೊ ದೆನ್ ಈ ಹೆಡ್ ಟ್ಯಾಗ್ ಕೂಡ ಸೊ ಇಟ್ ಶುಡ್ ಬಿ ವಿತ್ ಇನ್ HTML ಟ್ಯಾಗ್. ಸೊ ಈ ರೀತಿ ಒಂದು ಹೈರಾರ್ಕಿ ಇರುತ್ತಲ್ಲ, ಒಂದು ಆರ್ಡರ್ ಇರುತ್ತಲ್ಲ ಈ ಟ್ರೀ ಶೇಪ್ ಅಲ್ಲಿ. ಸೊ ದಟ್ ಸ್ಟ್ರಕ್ಚರ್ ಇಸ್ ಕಾಲ್ಡ್ ಆಸ್ ದಿ ಡಾಕ್ಯುಮೆಂಟ್ ಆಬ್ಜೆಕ್ಟ್ ಮಾಡೆಲ್. ಓಕೆ, ಸೊ ನೆಕ್ಸ್ಟ್ ಎಲಿಮೆಂಟ್ ಆಕ್ಸೆಸ್ ಇನ್ ಜಾವಾಸ್ಕ್ರಿಪ್ಟ್. ಸೊ ಇದನ್ನೆಲ್ಲ ನಾನು ನೀವು ಪ್ರೋಗ್ರಾಮ್ಸ್ ಎಕ್ಸಿಕ್ಯೂಟ್ ಮಾಡಿದ್ಮೇಲೆ ಹೇಳ್ಕೊಡ್ತಾ ಇರೋದ್ರಿಂದ ಸೊ ನಿಮ್ಗೆ ಇದು ಬೇಗ ಅರ್ಥ ಆಗುತ್ತೆ. ಸೊ ಸ್ಟಾರ್ಟಿಂಗ್ ಇದನ್ನ ಹೇಳಿದ್ರೆ ಸೊ ನಿಮ್ಗೆ ಅರ್ಥ ಆಗೋದಕ್ಕೆ ಕಷ್ಟ ಆಗ್ತಾ ಇತ್ತು. ಓಕೆ, ಸೊ ನೌ ದಿಸ್ ಟಾಪಿಕ್ ಹ್ಯಾಸ್ ಬಿಕಮ್ ಈಸಿಯರ್ ಟು ಯು. ಓಕೆ, ಸೊ ಎಲಿಮೆಂಟ್ಸ್ ನ ಹೇಗೆ ಆಕ್ಸೆಸ್ ಮಾಡ್ತೀವಿ? ಸೊ ಈಗ ಈ ರೀತಿ ಆಕ್ಸೆಸ್ ಮಾಡಿದ್ವಿ ಅಲ್ಲ ನಾವು, ಡಾಕ್ಯುಮೆಂಟ್ ಡಾಟ್ ಗೆಟ್ ಎಲಿಮೆಂಟ್ ID ಈ ಮೆಥಡ್ ಅಲ್ಲಿ ಆಕ್ಸೆಸ್ ಮಾಡಿದ್ವಿ, ರೈಟ್? ಡಾಕ್ಯುಮೆಂಟ್ ಡಾಟ್ ಗೆಟ್ ಎಲಿಮೆಂಟ್ ಬೈ ID ಅಂತ ಹೇಳ್ಬಿಟ್ಟು ಇಲ್ಲಿ ಟೆಕ್ಸ್ಟ್ ಬಾಕ್ಸ್ ನೇಮ್ ಅಥವಾ ಕಮಾಂಡ್ ಬಟನ್ ಇತ್ತಲ್ಲ, ಆ ಕಮಾಂಡ್ ಬಟನ್ ನೇಮ್ ನ ಹಾಕ್ತಾ ಇದ್ವಿ ಅಲ್ಲ. ಸೊ ದಿಸ್ ಇಸ್ ಒನ್ ಮೆಥಡ್ ಆಫ್ ಆಕ್ಸೆಸಿಂಗ್ ದಿ ವಾಟ್ ಎಲಿಮೆಂಟ್ಸ್. ಸೊ ಇನ್ನೊಂದು ಮೆಥಡ್ ಏನು ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನಿಮ್ಮ ಫಾರ್ಮ್ ಅಲ್ಲಿ ಎರಡು ಟೆಕ್ಸ್ಟ್ ಬಾಕ್ಸ್ ಇರುತ್ತೆ. ಓಕೆ, ಎರಡು ಟೆಕ್ಸ್ಟ್ ಬಾಕ್ಸ್ ಮತ್ತೆ ಒಂದು ಬಟನ್ ಹಾಕಿರ್ತೀರಾ ಅನ್ಕೊಳ್ಳಿ. ಸೊ ಇದಕ್ಕೆ ಅದು ಇಂಟರ್ನಲಿ ಯಾವ ತರ ನೇಮ್ ಕೊಟ್ಕೊಂಡಿರುತ್ತೆ ಅಂತಂದ್ರೆ, ಸೊ ದಿಸ್ ಇಸ್ ಫಸ್ಟ್ ಎಲಿಮೆಂಟ್, ಸೊ ದಿಸ್ ಇಸ್ ಸೆಕೆಂಡ್ ಎಲಿಮೆಂಟ್ ಅಂಡ್ ದಿಸ್ ಇಸ್ ಥರ್ಡ್ ಎಲಿಮೆಂಟ್, 0 1 2. ಸಪೋಸ್ ಈ ಫಸ್ಟ್ ಟೆಕ್ಸ್ಟ್ ಬಾಕ್ಸ್ ನ ಆಕ್ಸೆಸ್ ಮಾಡಬೇಕು ಅಂತಂದ್ರೆ you can access this way also, document dot forms of 0 dot elements of 0. So again forms of 0 ಅಂತಂದ್ರೆ ಒಂದೇ ಒಂದು ಫಾರ್ಮ್ ಇತ್ತು ಅಂತಂದ್ರೆ forms of 0. suppose more than one form ಇತ್ತು ಅಂತಂದ್ರೆ forms of 1 or forms of 2 ಆ ರೀತಿ ಆಕ್ಸೆಸ್ ಮಾಡ್ತೀರಾ. ಓಕೆ, ಸೊ ಇಲ್ಲಿ ಈ ಟೆಕ್ಸ್ಟ್ ಬಾಕ್ಸ್ 0 ನ ಆಕ್ಸೆಸ್ ಮಾಡಬೇಕು ಅಂತಂದ್ರೆ ಎಲಿಮೆಂಟ್ಸ್ ಆಫ್ 0. ಸಪೋಸ್ ಈ ಬಟನ್ ನ ಆಕ್ಸೆಸ್ ಮಾಡಬೇಕು ಅಂತಂದ್ರೆ ಸೊ ಇಲ್ಲಿ ಏನು ಕೊಡ್ತೀರಾ? ಎಲಿಮೆಂಟ್ಸ್ ಆಫ್ 2, ಲೈಕ್ ದಟ್. ಓಕೆ, ಸೊ ಇದು ಒಂದು ಮೆಥಡ್ ನಿಮ್ಮ HTML ಫಾರ್ಮ್ ಅಲ್ಲಿರೋ ಎಲಿಮೆಂಟ್ಸ್ ನ ಆಕ್ಸೆಸ್ ಮಾಡೋದಿಕ್ಕೆ. ಸೊ ನೀವು ಐದರ್ ಡಾಕ್ಯುಮೆಂಟ್ ಡಾಟ್ ಗೆಟ್ ಎಲಿಮೆಂಟ್ ಬೈ ID ಈ ರೀತಿ ಆಕ್ಸೆಸ್ ಮಾಡಬಹುದು, ಇಲ್ಲ ಅಂತಂದ್ರೆ ಈ ರೀತಿ ಕೂಡ ಡೈರೆಕ್ಟ್ ಆಗಿ ಅಡ್ರೆಸ್ ನ ಕೊಟ್ಬಿಟ್ಟು ಕೂಡ ಆಕ್ಸೆಸ್ ಮಾಡಬಹುದು. ಸೊ ಇದನ್ನೆಲ್ಲ ಅದು ಅರೇ ತರ ಟ್ರೀಟ್ ಮಾಡುತ್ತೆ. ಓಕೆ, ಈ ಕೇಸ್ ಅಲ್ಲಿ, ರೈಟ್? ಸೊ ದಿಸ್ ಇಸ್
ಮೆಥಡ್ಸ್ ಆಫ್ ಆಕ್ಸೆಸಿಂಗ್ ಎಲಿಮೆಂಟ್ಸ್. ಸೊ ಈ ಮೆಥಡ್ ಏನು ಡ್ರಾಬ್ಯಾಕ್ ಅಂತ ಕೂಡ ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ಸೊ ಇಫ್ ಎ ನ್ಯೂ ಬಟನ್ ಇಸ್ ಆಡೆಡ್ ಇನ್ ಬಿಟ್ವೀನ್, ಇವೆರಡರ ಮಧ್ಯೆ ಯಾವ್ದಾದ್ರು ಒಂದು ಬಟನ್ ಆಡ್ ಮಾಡ್ತು ಅಂತಂದ್ರೆ, ಸೊ ನ್ಯಾಚುರಲಿ ಇಂಡೆಕ್ಸ್ ಚೇಂಜ್ ಆಗುತ್ತೆ. ಸೊ ಇಲ್ಲಿ ಇಂಡೆಕ್ಸ್ ಚೇಂಜ್ ಆಯ್ತು ಅಂತಂದ್ರೆ ನಮ್ಮ ಕೋಡ್ ಅಲ್ಲಿ ಕೂಡ ಇದನ್ನ ಚೇಂಜ್ ಮಾಡ್ಬೇಕಾಗತ್ತೆ. ಎಲಿಮೆಂಟ್ಸ್ ಆಫ್ 2 ಅಂತ ಇರೋದನ್ನ ಏನು ಎಲಿಮೆಂಟ್ಸ್ ಆಫ್ 3 ಅಂತ ಕೊಡ್ಬೇಕಾಗುತ್ತೆ ಅಲ್ವಾ. ಸೊ ದಟ್ ಇಸ್ ದಿ ಡ್ರಾಬ್ಯಾಕ್ ಆಫ್ this method of accessing the element. So the best method is this one, you know, get element by id use ಮಾಡ್ಕೊಂಡು access ಮಾಡ್ತೀವಲ್ಲ. So this is the right method of accessing the elements, right? So ಇವಾಗ ಇದಿಷ್ಟು ಕವರ್ ಮಾಡಿದೀನಿ. ಸೊ ಇನ್ನೂ ಒಂದು ಥಿಯರಿ ಪಾರ್ಟ್ ಮಿಕ್ಕೊಳ್ತು, ಡಾಮ್ ಟ್ರೀ ಟ್ರಾವರ್ಸಲ್ ಅಂಡ್ ಮಾಡಿಫಿಕೇಶನ್ ಅಂತ ಹೇಳ್ಬಿಟ್ಟು. ಸೊ ಡಾಮ್ ಟ್ರೀ ಟ್ರಾವರ್ಸಲ್ ಅಂಡ್ ಮಾಡಿಫಿಕೇಶನ್ ಅಂತಂದ್ರೆ, ಈಗ ನಾವು ನೋಡಿದ್ವಿ ಅಲ್ಲ, ಈ ಟ್ರೀ ಸ್ಟ್ರಕ್ಚರ್ ನೋಡಿದ್ವಿ ಅಲ್ಲ. ಸೊ ಏನು HTML ಟ್ಯಾಗ್ ಒಳಗೆ ಹೆಡ್ ಟ್ಯಾಗ್ ಇರುತ್ತೆ, ಹೆಡ್ ಟ್ಯಾಗ್ ಒಳಗೆ ಬಾಡಿ ಟ್ಯಾಗ್ ಬರುತ್ತೆ ಅಂತ ಹೇಳ್ಬಿಟ್ಟು. ಓಕೆ, ಸೊ ಅದು ಯಾವ ರೀತಿ ಅರೇಂಜ್ ಆಗಿದೆ ಅಂತ ಹೇಳ್ಬಿಟ್ಟು. ಓಕೆ, so we can get that structure. Okay, so using these properties, right? So node name antandre, so particular element du name, for example adu HTML agirbodu, illa antandre text box agirbodu. Okay, so then node value. Okay, so ಪ್ರತಿಯೊಂದು ನೋಡ್ ಗೆ ಅಥವಾ ಪ್ರತಿಯೊಂದು ಎಲಿಮೆಂಟ್ ಗೆ ಒಂದೊಂದು ವ್ಯಾಲ್ಯೂ ಇರುತ್ತಲ್ಲ. ಸೊ ಅದನ್ನ ಕೂಡ ಆಕ್ಸೆಸ್ ಮಾಡ್ಬೋದು. ಸೊ ನಿಮ್ಗೆ ಇಲ್ಲಿ ಯಾವ್ದು ಪ್ರೋಗ್ರಾಮ್ ಇಲ್ಲ ಇದ್ರ ಮೇಲೆ. ಓಕೆ, ಸೊ ಡೋಂಟ್ ವರಿ ಅಬೌಟ್ ಇಟ್ಸ್ ಇಂಪ್ಲಿಮೆಂಟೇಶನ್. ಸೊ ಜಸ್ಟ್ ಥಿಯರಿ ಪಾರ್ಟ್ ಮಾತ್ರ ತಿಳ್ಕೊಳ್ಳಿ ಸಾಕು. ಓಕೆ, ಸೊ ನೋಡ್ ಟೈಪ್ ಅಂತಂದ್ರೆ, ಸೊ ಇಟ್ ಹೋಲ್ಡ್ಸ್, ಸಿ ಹಿಯರ್, ಇಟ್ ಹೋಲ್ಡ್ಸ್ ಅ ನಂಬರ್ ಕರೆಸ್ಪಾಂಡಿಂಗ್ ಟು ದಿ ಟೈಪ್ ಆಫ್ ದಿ ನೋಡ್. ಓಕೆ, ಸೊ ಅಗೇನ್ ಸೊ ಅದು ಯಾವ ತರ ಟ್ಯಾಗ್. ಓಕೆ, ಸೊ ಈಗ ಫಾರ್ ಎಕ್ಸಾಂಪಲ್ ಟೇಬಲ್ ಟ್ಯಾಗ್ ಒಳಗೆ ಈ ಟೇಬಲ್ ರೋ ಮತ್ತೆ ಟೇಬಲ್ ಹೆಡ್ಡಿಂಗ್ ಹಾಕ್ತೀವಿ ಅಲ್ಲ. ಸೊ ದಿಸ್ ಟೇಬಲ್ ರೋ ಅಂಡ್ ಟೇಬಲ್ ಹೆಡ್ಡಿಂಗ್, ಇಟ್ ಬಿಲಾಂಗ್ಸ್ ಟು ದಿ ಟೇಬಲ್ ಟ್ಯಾಗ್ ಅಲ್ವಾ. ಸೊ ಲೈಕ್ ದಟ್ ವಿ ಕ್ಯಾನ್ ಒಬ್ಟೈನ್ ಒಂದು ಟ್ಯಾಗ್ ಟೈಪ್ ನ ವಿ ಕ್ಯಾನ್ ಒಬ್ಟೈನ್. ಓಕೆ, ಸೊ ದೆನ್ ಅಗೇನ್ ಪೇರೆಂಟ್ ನೋಡ್. ಸೊ ಪೇರೆಂಟ್ ನೋಡ್ ಅಂತಂದ್ರೆ ಸೇಮ್ ಎಕ್ಸಾಂಪಲ್, ಈಗ TR ಟ್ಯಾಗ್ ಇರುತ್ತೆ. ಸೊ TR ಟ್ಯಾಗ್ ಪೇರೆಂಟ್ ನೋಡ್ ಯಾವುದು? ಟೇಬಲ್ ಟ್ಯಾಗ್. ಸೊ ಟೇಬಲ್ ಟ್ಯಾಗ್ ಪೇರೆಂಟ್ ನೋಡ್ ಯಾವುದು? ಬಾಡಿ ಟ್ಯಾಗ್, ರೈಟ್? ಸೊ ಅದೇ ತರ ಪ್ರೀವಿಯಸ್ ಸಿಬ್ಲಿಂಗ್. ಪ್ರೀವಿಯಸ್ ಸಿಬ್ಲಿಂಗ್ ಅಂತಂದ್ರೆ ಅದು ಪಕ್ಕದಲ್ಲಿರೋದು, ನಾಟ್ ದಿ ಪೇರೆಂಟ್, ಅದ್ರ ಪಕ್ಕದಲ್ಲಿರೋದು. ಓಕೆ, ಸೊ ಈಗ ಒಂದು TR ಟ್ಯಾಗ್ ಒಳಗೆ ಸೊ ಎಷ್ಟೊಂದು TD ಟ್ಯಾಗ್ ಹಾಕಿರ್ತೀರಲ್ವಾ. ಸೊ TD ಟ್ಯಾಗ್ ಪಕ್ಕ ಇನ್ನೊಂದು TD ಟ್ಯಾಗ್ ಇರುತ್ತೆ. ಸೊ ಆ TD ಟ್ಯಾಗ್ ನ ಆಕ್ಸೆಸ್ ಮಾಡಬಹುದು ಯೂಸಿಂಗ್ ದಿಸ್ ಪ್ರೀವಿಯಸ್ ಸಿಬ್ಲಿಂಗ್ ಆರ್ ನೆಕ್ಸ್ಟ್ ಸಿಬ್ಲಿಂಗ್. ಓಕೆ, ಸೊ ದೆನ್ ಫಸ್ಟ್ ಚೈಲ್ಡ್ ಅಂಡ್ ಲಾಸ್ಟ್ ಚೈಲ್ಡ್ ಅಂತಂದ್ರೆ, ಓಕೆ ಟೈಮ್ ಆಗ್ತಾ ಇದೆ. ಸೊ ಫಸ್ಟ್ ಚೈಲ್ಡ್ ಅಂತಂದ್ರೆ ಈ ಟೇಬಲ್ ಟ್ಯಾಗ್ ಫಸ್ಟ್ ಚೈಲ್ಡ್ ಯಾವುದು? TR ಟ್ಯಾಗ್. ಸೊ ಲಾಸ್ಟ್ ಚೈಲ್ಡ್ ಯಾವುದು? ದಿ ಲಾಸ್ಟ್ TR ಟ್ಯಾಗ್. Okay, so like that we can obtain the DOM tree structure using these properties, right? So this is about the theory part. So next class in the ಮತ್ತೆ ಪ್ರೋಗ್ರಾಮಿಂಗ್ ಪಾರ್ಟ್ ಇದೆ. ಸೊ ಅದನ್ನ ಮಾಡ್ಕೊಂಡು ಹೋಗೋಣ. ದಟ್ ಈಸ್ ಫಾಂಟ್ ಹೇಗೆ ಚೇಂಜ್ ಮಾಡೋದು ಅಂತ ಹೇಳ್ಬಿಟ್ಟೆಲ್ಲ ತಿಳ್ಕೊಂಡು ಹೋಗೋಣ. ಓಕೆ, so thank you dear students, thank you for joining the online class.